ಈಗೇನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘ ಏನಿದೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಹೇಳಕ್ಕಾಗಲ್ಲ. ಲಿಕ್ಕರ್ ಮಾಫಿಯಾ, ವೈನ್ ಸ್ಟೋರು, ಬಾರ್ನವರು ಅಂದ್ರೆ ಏನೋ ಶ್ರೀಮಂತರು ಅಂತಾರೆ, ಏನೂ ಇಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆ, ಸಟ್ಟಿ ಸತ್ತಾಗ ಸಟ್ಟಿ ಬಂಡವಾಳ ಗೊತ್ತಾಗುತ್ತಂತೆ. ಅಧ್ಯಕ್ಷರು ಹೇಳ್ತಿದ್ರಲ್ಲ, 1 ಲಕ್ಷ ವ್ಯಾಪಾರ ಮಾಡಿದ್ರೆ ಪ್ರತಿದಿನ 1% TDS ಹೋದ್ರೆ ಉಳ್ಕೊಳ್ಳೋದು 9%. 9% ಅಲ್ಲಿ ಲೈಸೆನ್ಸ್ ಫೀ ಕಟ್ಟಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ಮೇಂಟೆನೆನ್ಸ್ ಮಾಡಬೇಕು, ಎಕ್ಸೈಜು, ಪೊಲೀಸ್ ಎಲ್ಲ ನೋಡ್ಕೋಬೇಕು. ಕೊನೆಗೆ ಅವ್ರಿಗೆ ಬರೀ 2% ಉಳಿದ್ರು ಸಾಕು. 2% ಅಂದ್ರೆ ಎಷ್ಟು ಬಂತು ಹೇಳಿ? 1 ಲಕ್ಷ ವ್ಯಾಪಾರ ಮಾಡಿದ್ರೆ 2,000 ರೂಪಾಯಿ, ಬರೀ 2,000 ರೂಪಾಯಿ. ನೋಡಿದವ್ರಿಗೆ ಏನು, ಅದೇನೋ ಹೇಳ್ತಾರಲ್ಲ, ಸಮುದ್ರದ ನಂಟು ಉಪ್ಪಿಗೆ ಬರ ಅನ್ನೋ ಪರಿಸ್ಥಿತಿ ನಮ್ಮ ಒಂದು ಇಲಾಖೆಯಲ್ಲಿ, ನಮ್ಮ ಒಂದು ವ್ಯಾಪಾರದಲ್ಲಿ ನಡೀತಾ ಇದೆ. ತುಂಬಾ ಸರಿ ಹಲವಾರು ಸರ್ಕಾರಗಳಿಗೆ ನಾವು ಮನವಿ ಕೊಡ್ತಾನೆ ಬರ್ತಾ ಇದೀವಿ. ಈಗೇನು 10% ಇದೆ ನಮಗೆ ಮಾರ್ಜಿನ್, ಅದನ್ನು 20% ಮಾಡಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಮನವಿ ಮಾಡಿದೀವಿ. ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸೆಕ್ರೆಟರಿ ಆಗಲಿ, ನಿರ್ದೇಶಕರಾಗಲಿ ಅವ್ರು ಕೈ ಎತ್ತುವ ಮುಖಾಂತರ ಯಾರು ಇಷ್ಟಪಡ್ತಾರೆ ಕೈ ಎತ್ತಿ ಇಂಥವ್ರು ಅಂಥವ್ರು ಅಂತ ಹೇಳಿ ಅವರು ಆಯ್ಕೆ ಆಗ್ತಿದ್ರು. ಆ ಪ್ರಕ್ರಿಯೆನ ಈ ಸರಿ ಮೊಟಕುಗೊಳಿಸಿ ಗೌಪ್ಯ ಮತದಾನ ಮಾಡಿ ಯಾರು ಎಲೆಕ್ಷನ್ ನಿಲ್ತಾರೆ ವೋಟಿಂಗ್ ಮಾಡಿ, ಚುನಾವಣೆ ಮಾಡಿ, ಯಾರಾದ್ರೂ ನಿಂತ್ಕೊಳ್ಳಿ, ಅದರಿಂದ ಚುನಾವಣೆ ಮಾಡಿ ಅಂತ ನನ್ನ ಅಭಿಪ್ರಾಯನೂ ಹೇಳಿದ್ದೀನಿ. ಒಮ್ಮತದಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸ್ಕೂಟ್ನಿ ಮಾಡಿ DR-ಗೆ ಒಂದು ಲೆಟರ್ ಕೊಟ್ಟು ನಾವು ಅವರಿಂದ ಒಂದು ದಿನಾಂಕನ ನಿಗದಿಪಡಿಸಿಕೊಂಡು ನಾವು ಒಂದು ಚುನಾವಣೆ ಪ್ರಕ್ರಿಯೆಗೆ ಹೋಗ್ತೀವಿ. ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದಿಂದ ಪ್ರತಿ ವರ್ಷ ಯಾವ ಥರ ನಡೀತದೆ ಜನರಲ್ ಬಾಡಿ, ಆ ಥರ ಪ್ರತಿ ವರ್ಷ ನಡೆಯೋ ರೀತಿಯೇ ಆರೋಗ್ಯಕರವಾಗಿ ಈ ಒಂದು ಸಭೆ ಯಶಸ್ವಿಯಾಗಿ ನಡೆದಿದೆ. ವಿಶೇಷವಾಗಿ ಏನು ತೀರ್ಮಾನ ಆಯಿತು ಈ ಸಭೆಯಲ್ಲಿ ಅಂದರೆ, ಪ್ರತಿ ವರ್ಷ ಏನು ಆಯ್ಕೆ ಆಗ್ತಿದ್ರು ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸೆಕ್ರೆಟರಿ ಆಗಲಿ, ನಿರ್ದೇಶಕರಾಗಲಿ ಅವ್ರು ಕೈ ಎತ್ತುವ ಮುಖಾಂತರ ಯಾರು ಇಷ್ಟಪಡ್ತಾರೆ ಕೈ ಎತ್ತಿ ಇಂಥವ್ರು ಅಂಥವ್ರು ಅಂತ ಹೇಳಿ ಅವರು ಆಯ್ಕೆ ಆಗ್ತಿದ್ರು. ಆ ಪ್ರಕ್ರಿಯೆನ ಈ ಸರಿ ಮೊಟಕುಗೊಳಿಸಿ ಗೌಪ್ಯ ಮತದಾನ ಮಾಡಿ ಯಾರು ಎಲೆಕ್ಷನ್ ನಿಲ್ತಾರೆ ವೋಟಿಂಗ್ ಮಾಡಿ, ಚುನಾವಣೆ ಮಾಡಿ, ಯಾರಾದರೂ ನಿಂತ್ಕೊಳ್ಳಿ. ಈ ಕಡೆ ಕುಂತಿರೋರು ಆ ಕಡೆ ಬರಲಿ, ಆ ಕಡೆ ಕೂತಿರೋರು ಈ ಕಡೆ ಬರಲಿ, ಅದರಿಂದ ಚುನಾವಣೆ ಮಾಡಿ ಅಂತ ನನ್ನ ಅಭಿಪ್ರಾಯನೂ ಹೇಳಿದ್ದೀನಿ. ಒಮ್ಮತದಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸ್ಕೂಟ್ನಿ ಮಾಡಿ DR-ಗೆ ಒಂದು ಲೆಟರ್ ಕೊಟ್ಟು ನಾವು ಅವರಿಂದ ಒಂದು ದಿನಾಂಕನ ನಿಗದಿಪಡಿಸ್ಕೊಂಡು ನಾವು ಒಂದು ಚುನಾವಣೆ ಪ್ರಕ್ರಿಯೆಗೆ ಹೋಗ್ತೀವಿ. ನೋಡೋಣ. ಈಗ ನನಗೆ ಹೇಳ್ತಾ ಇದ್ದಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಏನು ಇಂಟ್ರೆಸ್ಟ್ ಇಲ್ಲ. ಈಗೇನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘ ಏನಿದೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಹೇಳೋಕ್ಕಾಗಲ್ಲ. ಈಗ ನೀವೇ ಕೇಳ್ತಿದ್ರಿ, ಈಗೇನು ಅಂತ ಹೇಳಿದ್ರೆ ಲಿಕ್ಕರ್ ಮಾಫಿಯಾ, ವೈನ್ ಸ್ಟೋರು, ಬಾರ್ನವರು ಅಂದರೆ ಏನೋ ಶ್ರೀಮಂತರು ಅಂತಾರೆ, ಏನೂ ಇಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆ, ಸಟ್ಟಿ ಸತ್ತಾಗ ಸಟ್ಟಿ ಬಂಡವಾಳ ಗೊತ್ತಾಗುತ್ತಂತೆ. ಅಧ್ಯಕ್ಷರು ಹೇಳ್ತಿದ್ರಲ್ಲ, 1 ಲಕ್ಷ ವ್ಯಾಪಾರ ಮಾಡಿದ್ರೆ ಪ್ರತಿದಿನ 1% TDS ಹೋದರೆ ಉಳ್ಕೊಳ್ಳೋದು 9%. 9% ಅಲ್ಲಿ ಲೈಸೆನ್ಸ್ ಫೀ ಕಟ್ಟಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ಮೇಂಟೆನೆನ್ಸ್ ಮಾಡಬೇಕು, ಎಕ್ಸೈಜು, ಪೊಲೀಸ್ ಎಲ್ಲ ನೋಡ್ಕೋಬೇಕು. ಕೊನೆಗೆ ಅವನಿಗೆ ಬರೀ 2% ಉಳಿದ್ರು ಸಾಕು. 2% ಅಂದರೆ ಎಷ್ಟು ಬಂತು ಹೇಳಿ? 1 ಲಕ್ಷ ವ್ಯಾಪಾರ ಮಾಡಿದ್ರೆ 2,000 ರೂಪಾಯಿ, ಬರೀ 2,000 ರೂಪಾಯಿ. ಈಗ ನೋಡಿದವ್ರಿಗೆ ಏನು, ಅದೇನೋ ಹೇಳ್ತಾರಲ್ಲ, ಸಮುದ್ರದ ನಂಟು ಉಪ್ಪಿಗೆ ಬರ ಅನ್ನೋ ಪರಿಸ್ಥಿತಿ ನಮ್ಮ ಒಂದು ಇಲಾಖೆಯಲ್ಲಿ, ನಮ್ಮ ಒಂದು ವ್ಯಾಪಾರದಲ್ಲಿ ನಡೀತಾ ಇದೆ. ತುಂಬ ಸರಿ ಹಲವಾರು ಸರ್ಕಾರಗಳಿಗೆ ನಾವು ಮನವಿ ಕೊಡ್ತಾನೆ ಬರ್ತಾ ಇದ್ದೀವಿ. ಈಗೇನು 10% ಇದೆ ನಮಗೆ ಮಾರ್ಜಿನ್ನು, ಅದನ್ನು 20% ಮಾಡಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಮನವಿ ಮಾಡಿದ್ದೀವಿ. ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಯಾಕೆಂದರೆ ಈ 10% ಏನಿದೆ 20% ಮಾಡಲಿಲ್ಲ ಅಂದರೆ ತುಂಬ ಹೀನಾಯ ಸ್ಥಿತಿಲಿ ಈ ಒಂದು ಬಿಸ್ನೆಸ್ಸು ತಳಮಟ್ಟಕ್ಕೆ ಕೊಟ್ಟೋಯ್ತದೆ. ಮತ್ತು ವಿಶೇಷವಾಗಿ ಮುಖ್ಯವಾಗಿ ನಾನು ಒಂದು ಹೇಳ್ತೀನಿ, ಸರ್ಕಾರ MSLಗಳು ಕೊಡ್ತಾ ಇದೆ. ಅವಾಗಿಂದ MSL ಅಂಗಡಿಗಳನ್ನ ಸರ್ಕಾರ ಕೊಡ್ತಾ ಇದೆ. ಆ ಸರ್ಕಾರ MSL ಅಂಗಡಿಗಳನ್ನ ಕೊಡುವಾಗ ಒಂದು 10/10 ಒಂದು ರೂಮ್ ಥರ ಒಂದು MSL ಅಂಗಡಿಗಳು ಕೊಡೋರು. ಏನಪ್ಪ ಅಂದರೆ ನಾವೇನು ಅಂದ್ಕೊಂಡಿದ್ವಿ, ನಮಗೆ ತೊಂದರೆ ಆಗಲ್ಲ, MSL ಅಂದರೆ ಹೋಗ್ತಾರೆ, ತೊಗೋತಾರೆ, ಒಯ್ತಾರೆ. ನಮ್ಮಲ್ಲಾದರೆ ಟೇಬಲ್ ಹಾಕ್ತೀವಿ, ಫ್ಯಾನ್ ಹಾಕಿರ್ತೀವಿ, ಚೇರು, ಕುಡಿಯೋದಕ್ಕೆ ನೀರು, ಬಿಸ್ಲರಿ ಎಲ್ಲ ಕೊಡ್ತೀವಿ, ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗಲ್ಲ ಅಂದ್ಕೊಂಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮಗೂ ಮೀರಿಸಿ ಆದಂಥ ಶೋರೂಮ್ಗಳು MSLನವ್ರು ಮಾಡ್ತಾಯಿದ್ದಾರೆ. MSLನವರೇ ಉದಾಹರಣೆಗೆ ಈಗ ಬ್ಯಾಂಗ್ಳೂರು ರಾಜಧಾನಿಯಲ್ಲಿ ದೊಡ್ಡ ಮಟ್ಟದಲ್ಲಿ MSL ಮಾಡಿದ್ದಾರೆ. ಈ ಥರ ಕಾಂಪಿಟೇಷನ್ನು ಸರ್ಕಾರ MSL ಮಾಡಿದ್ರೆ ನಾವುಗಳೆಲ್ಲ ಎಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ? ಆದ್ದರಿಂದ ನಮ್ಮ ಏನು ಮದ್ಯ ಮಾರಾಟಗಾರರದ ಏನು ವ್ಯವಸ್ಥೆ ಇದೆ ಇದೆ. ಯಾಕೆಂದರೆ ನಾವು ಪ್ರತಿ ಸರಿ ಕೇಳ್ತಾ ಇದ್ದೀವಿ, 20% ಮಾಡಲಿಲ್ಲ ಅಂದರೂ ನಾವಂತೂ ಉಳ್ಕೊಳ್ಳೋದಕ್ಕೆ ಆಗಲ್ಲ.
ಅಟ್ಲೀಸ್ಟ್ ಕೊನೆ ಪಕ್ಷ ಏನಾದರೂ ಒಂದು 15% ಮಾಡಲಿ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗ ಈ ಒಂದು ಸಬ್ಜೆಕ್ಟ್ನ ರೈಸ್ ಮಾಡಬೇಕು. ಏನು ಮದ್ಯ ಮಾರಾಟಗಾರರ ಸಂಘ ಇವತ್ತು ಜನರಲ್ ಬಾಡಿ ಮೀಟಿಂಗ್ ನಡೀತು, ಆ ಒಂದು ಮೀಟಿಂಗಲ್ಲಿ ಒಕ್ಕರಳಿನಿಂದ ಎಲ್ಲರೂ ಏನು 10% ಕೊಡ್ತಾ ಇದೆ, ಸಾಕಾಗ್ತಾ ಇಲ್ಲ. ನಾವು ಎಲ್ಲೋಗೋದು ನೋಡಿದ್ರೆ ಆ ಥರ ಪರಿಸ್ಥಿತಿ. ದಯವಿಟ್ಟು ಅದನ್ನು ನೀವು ಒಂದು ಸಬ್ಜೆಕ್ಟ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈಸ್ ಮಾಡಿ, ಸ್ಪಂದಿಸಿ ನಮಗೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.